ನಮಸ್ಕಾರ, ಡಬಲ್ ನಮಸ್ಕಾರ. ನನ್ನ ವಿಡಿಯೋ ಎಲ್ರಿಗೂ ಡಬಲ್ ನಮಸ್ಕಾರ. ಇವತ್ತಿನ ಊಟ ಇಷ್ಟು ಜನಕ್ಕಿತ್ತು, 2 ವರ್ಷ ಜನಕ್ಕೆ ಊಟ ಇತ್ತು. ಹೊಸಕೋಟೆಯಲ್ಲಿ ತಪಾಸ್ವಿನಿ ಚೌಟ್ರಿಯಲ್ಲಿ ಮಾಡೋ ಅಡುಗೆಗಳೆಲ್ಲ ಇಷ್ಟಿದ್ವು. ಎಲ್ಲ ಐಟಮ್ ಮಾಡಿದ್ವಿ ನಾವು. ಊಟಕ್ಕೆ ತುಂಬಾ ಲೇಟ್ ಬಂದುಬಿಟ್ರೆ, ತುಂಬಾ ಲೇಟಾಗಿ ಬಂದರು ಊಟಕ್ಕೆಲ್ಲ ಎಲ್ಲರೂ ಜನಗಳು. ಒಂದೇ ಕಿತ್ತು ಹೌಸ್ಫುಲ್ ಆಗೋಯ್ತು ನಮಗೂ. ಇಕ್ಕಟ್ಟು ಕೂಡ ಆಯಿತು ಬಡಿಸೋದಕ್ಕೆಲ್ಲನೂ. ನಾವೆಲ್ಲ ರೆಡಿಗಿದ್ದರೆ ಎಲೆಲ್ಲ ಹಾಕ್ಕೊಂಡು ಫಸ್ಟ್ನೇ ಬ್ಯಾಚ್ ಮಾತ್ರ ನಿಧಾನಕ್ಕೆ ಬಂದರು. ಮತ್ತು ತುಂಬಾ ಜನ ಹೌಸ್ಫುಲ್ ಆಗಿಬಿಟ್ರು. ಊಟಕ್ಕೆ 8:15 ಆಗೋಯಿತು ಊಟಕ್ಕೆ ಬರೋಪಟ್ಟಿಗೆ. ನಾವು ಕ್ಲೀನಾಗಿ ಬಡಿಸ್ತಾಯಿದ್ವಿ. ಎಲ್ಲ ಕ್ಲೀನಾಗಿ ಕೂಡ ಆಯಿತು ಊಟ. ಎಲ್ರಿಗೂ ನಾವು ಅವ್ರು ಜನಕ್ಕೆ ಕರೆಕ್ಟಾಗಿ ಆಯಿತು ಊಟ. ಇನ್ನೊಂದು 100 ಜನ ಜಾಸ್ತಿ ತಿಂದಿದ್ದಾರೆ ಅಷ್ಟೇ ನೈಟ್ ಊಟ. ಮತ್ತು ಹೋಳಿಗೆ ಮಾಡ್ತಾಯಿದ್ರು, ದೋಸೆ ಮಾಡ್ತಾಯಿದ್ರು, ರೊಟ್ಟಿ ಮಾಡ್ತಾಯಿದ್ರು, ಕುಂತೆ ಕುಲ್ಚ ಅಂಥದ್ದು. ಮತ್ತು ಮಲ್ಲಿಗೆ ಇಡ್ಲಿ ಕೂಡ ಹಾಕ್ತಾಯಿದ್ರು. ಮತ್ತು ನೋಡಿ ಜನಗಳು ಈ ಥರ ಬಂದರು ಊಟಕ್ಕೆ. ಊಟ ಎಲ್ಲ ಮುಗೀತು. ಲಾಸ್ಟಲ್ಲಿ ಅಣ್ಣವ್ರು ಊಟಕ್ಕೆ ಬಂದರು. ಕೇಳಿದ ಊಟ ಹೆಂಗಿತ್ತು? ನಮಸ್ಕಾರ ಅಣ್ಣ. ನಮಸ್ಕಾರ. ಊಟ ಹೆಂಗಿದೆ ಅಣ್ಣ? ಊಟ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ. ಚೆನ್ನಾಗಿ ಇನ್ನಷ್ಟು ಹೆಚ್ಚು ಇದನ್ನು ಮಾಡಬೇಕು ನೀವು. ಮತ್ತು ವಿಶೇಷವಾಗಿ ಏನಂದರೆ ಈ ಸ್ಪೆಷಲಾಗಿ ಏನೋ ಹಲಸಿನಕಾಯಿ ಮಾಡಿದ್ದೀರಲ್ಲ, ಅದೊಂದು ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಆಯ್ತಾ, ಸ್ವೀಟು ಚೆನ್ನಾಗಿದೆ. ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಅದ್ಭುತವಾಗಿ ನಿಮಗೆ ಕೆಲಸ ಕಾರ್ಯಗಳು ಸಿಗಲಿ, ಇನ್ನೂ ಹೆಚ್ಚು ಈ ಕಾರ್ಯಕ್ರಮಗಳು ಸಿಗಲಿ ಅಂತ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡ್ಕೊಂಬಿಟ್ವಿ ಎಲ್ಲ ಬೇಗ ಆದಷ್ಟು. ಮತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿ ಮಾಡಿಬಿಟ್ರಿ ಎಲ್ಲನೂ ಫುಲ್ಲು. ಏನು ಊಟ ಎಲ್ಲನೂ ಇಷ್ಟು ಐಟಮ್ ಇದ್ದು ಬೆಳಗ್ಗೆ ಊಟಕ್ಕೆ. ಆದಷ್ಟು ಬೇಗನೆ ರೆಡಿ ಮಾಡಿಬಿಟ್ರಿ ನಾವು. ಅವ್ರು 7 ಜನಕ್ಕಿಂತ 200 ಜನ 300 ಜನ ಊಟ ಜಾಸ್ತಿ ಆಯಿತು ಬೆಳಗ್ಗೆ ಕೂಡ. ಮತ್ತು ಇವತ್ತು ಸ್ಪೆಷಲ್ ಊಟ ಬಂದು ಪಾಲಕ್ ಪೂರಿ ಮಾಡಿದ್ವಿ, ಮೊಳಕೆ ಕಾಳು ಸಾರು ಮಾಡಿದ್ವಿ. ಈ ಅಣ್ಣ ನಮ್ಮ ಕೆಲಸಕ್ಕೂ ಇವು ಮದುವೆ ಕೊಡಿಸಿದ್ದು ಅಣ್ಣನೇ ಕೊಡಿಸಿರೋದು ಮದುವೆ ಇದು. ಊಟ ಸೂಪರ್ ಇದೆ ಅಣ್ಣ, ತುಂಬ ಚೆನ್ನಾಗಿದೆ. ಊಟ ಹೆಂಗಿದೆ ಅಣ್ಣ? ಊಟ ಹೆಂಗಿದೆ ಅಣ್ಣ? ಊಟ ಸೂಪರ್.